ಇನ್ನು ಧರ್ಮಸ್ಥಳ ಪ್ರಕರಣದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಸಾಕಷ್ಟು ಪ್ರಶ್ನೆಗಳಿಗೆ ಕಾರಣವಾಗಿದ್ದಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಚೆನ್ನಯ್ಯ. ಈ ಚೆನ್ನಯ್ಯನ ಇತಿಹಾಸ ಹೇಗಿದೆ ಅಂತ ಹೇಳಿದ್ರೆ ಕ್ಷಣ ಕ್ಷಣಕ್ಕೂ ಕೂಡ ರೋಚಕತೆಯನ್ನು ಪಡೆದುಕೊಳ್ತಾ ಇದೆ. ಮಾಸ್ಕ್ ಮ್ಯಾನ್ ಚೆನ್ನಯ್ಯ, ಈತನ ಇತಿಹಾಸ ರಣರೋಚಕ. ಧರ್ಮಸ್ಥಳ, ಮಂಡ್ಯ, ತಮಿಳುನಾಡುವರೆಗೂ ಕೂಡ ಲಿಂಕ್ ಇದೆ. ತಮಿಳುನಾಡಿಗೆ ಹೋಗಿದ್ದ, ಚಿಕ್ಕರಸಿ ಪಾಳ್ಯಕ್ಕೆ ತೆರಳಿ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. ತಮಿಳುನಾಡಿನ ಚಿಕ್ಕರಸಿ ಪಾಳ್ಯಕ್ಕೆ ಹೋಗಿ ಈಗ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಇದರ ಜೊತೆಗೆ ಮಂಡ್ಯ ಜಿಲ್ಲೆಯ ಹುಟ್ಟೂರಲ್ಲೂ ಕೂಡ SIT ಅಧಿಕಾರಿಗಳು ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಹುಟ್ಟೂರಲ್ಲೂ ಕೂಡ ಹೋಗಿದ್ದಾರೆ, ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಮುಖ್ಯವಾಗಿ ಈತನ ಬಾಲ್ಯ ಯೌವನ ಈಗ ಮಂಡ್ಯದಿಂದ ಧರ್ಮಸ್ಥಳ, ಧರ್ಮಸ್ಥಳದಿಂದ ತಮಿಳುನಾಡು. ಈಗ ಮಂಡ್ಯದಲ್ಲಿ ಈತನ ಹಿನ್ನೆಲೆಯನ್ನು ಕೆದಕ್ತಾ ಇದ್ದಾರೆ. ಏನು ಮಾಡ್ಕೊಂಡಿದ್ದ, ಬ್ಯಾಕ್ಗ್ರೌಂಡ್ ಏನಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಈತನ ಕ್ಯಾರೆಕ್ಟರ್ ಹೇಗಿತ್ತು, ಈತ ಏನು ಸತ್ಯ ಹರಿಶ್ಚಂದ್ರನ ಕೊನೆ ತುಂಡ, ಬಾಯ್ ಬಿಟ್ಟರೆ ಬರೀ ಸತ್ಯವನ್ನೇ ಹೇಳ್ತಾ ಇದ್ನ, ಅಥವಾ ಬಾಯ್ ಬಿಟ್ಟರೆ ಬರೀ ಸುಳ್ಳ, ಯಾವ ರೀತಿ ಇದ್ದ ವ್ಯಕ್ತಿ, ಒಂದು ಮದುವೆನಾ, ಎರಡು ಮದುವೆನಾ, ಮೂರು ಮದುವೆನಾ, ಹೀಗೆ ಒಂದಿಷ್ಟು ಇತಿಹಾಸವನ್ನು ಕೆದಕ್ತಾ ಇದ್ದಾರೆ. ಇದರ ಜೊತೆಗೆ ತಮಿಳುನಾಡಿಗೂ ಕೂಡ ಹೋಗಿದ್ದಾರೆ. ಚಿಕ್ಕರಸಿ ಪಾಳ್ಯ ಅಲ್ಲಿ ಹೋಗಿ ಒಂದಿಷ್ಟು ಇತಿಹಾಸವನ್ನು ಕೆದಕ್ತಾ ಇದ್ದಾರೆ. ಅಂದರೆ ಏನು ಮಾಡ್ತಾ ಇದ್ದ ಕೆಲಸದಲ್ಲಿ, ಆದಾಯದ ಮೂಲ ಏನಿತ್ತು, ಜೀವನ ಸಾಗಿಸ್ಲಿಕ್ಕೆ ಏನು ಮಾಡ್ತಾ ಇದ್ದ, ಯಾರ್ಯಾರು ಸಂಪರ್ಕದಲ್ಲಿದ್ದ ಅನ್ನುವ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಇದರ ಜೊತೆಗೆ ಕಳೆದ 6 ತಿಂಗಳ ಫೋನ್ ಕಾಲ್ ಡೀಟೇಲ್ಸನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಫೋನ್ ಕಾಲ್ಸ್ ಡೀಟೇಲ್ಸ್ ಅಂದರೆ ಏಕಾಏಕಿ ಬಂದಿದ್ದಾನ ಧರ್ಮಸ್ಥಳಕ್ಕೆ, ಪಾಪ ಪ್ರಜ್ಞೆ ಕಾಡಿದೆ ಅಂಥೇಳಿ, ಇಲ್ಲ ಒಂದೊಳ್ಳೆ ಪ್ಲ್ಯಾನ್ ಆಗಿದೆ. ಹಾಗಾದರೆ ಈ ಪ್ಲ್ಯಾನಿಂಗ್ ಆಗಿದೆ ಅಂತ ಹೇಳಿದ್ರೆ ಈ ಪ್ಲ್ಯಾನಿಂಗನ್ನು ಮಾಡಿದವ್ರು ಯಾರು, ಅವರ ಉದ್ದೇಶ ಏನಿತ್ತು, ಇಂಟೆನ್ಷನ್ ಏನು, ಹಣ ಸಂದಾಯ ಆಗಿದೆಯಾ, ಒಂದು ಆರೋಪ ಕೇಳಿ ಬರ್ತಾ ಇದೆ. ಇದು ಲೆಫ್ಟಿಸ್ಟ್ಗಳು ಒಂದಿಷ್ಟು ಹಣವನ್ನು ಸಂದಾಯ ಮಾಡಿದ್ದಾರೆ, ಲೆಫ್ಟಿಸ್ಟ್ಗಳ ಕುತಂತ್ರ ಅಂತ ಹೇಳಿದ್ರೆ. ಸೊ ಅದಕ್ಕೇನಾದರೂ ಪುರಾವೆ ಸಿಗುತ್ತಾ, ಸಾಕ್ಷಿ ಸಿಗುತ್ತಾ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಚೆನ್ನಯ್ಯನ ಇತಿಹಾಸವನ್ನು ಕೆದಕ್ತಾ ಹೋಗ್ತಾ ಇದ್ದಾರೆ. ಇದಲ್ಲದೆ ಫೋನ್ ಸಂಪರ್ಕದಲ್ಲಿ ಯಾರ್ಯಾರಿದ್ರು, ಆ ಫೋನ್ ಈಗ ಎಲ್ಲಿದೆ, ಆ ಫೋನ್ ಸಿಗುತ್ತಾ ಇಲ್ವಾ, ಹೀಗೆ ಒಂದಿಷ್ಟು ಪ್ರಶ್ನೆಗಳು. ಇದ್ರ ಜೊತೆಗೆ ಈ ಬ್ಯಾಂಕ್ ಡೀಟೇಲ್ಸನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ ಎನ್ನುವ ಮಾಹಿತಿ ಇದೆ. ಬ್ಯಾಂಕ್ ಡೀಟೇಲ್ಸ್ ಯಾಕೆ ಅಂತ ಹೇಳಿದ್ರೆ ಈತ ಧರ್ಮಸ್ಥಳದಿಂದ ತಮಿಳುನಾಡಿಗೆ ಹೋಗ್ತಾನೆ, ಅಲ್ಲಿಂದ ಮತ್ತೆ ವಾಪಸ್ ಬರ್ತಾನೆ ಅಂತ ಹೇಳಿದ್ರೆ ಈ ಅವಧಿಯಲ್ಲಿ ಇಷ್ಟು ವರ್ಷಗಳ ಕಾಲ ಸೈಲೆಂಟ್ ಇದ್ದಂಥ ವ್ಯಕ್ತಿ ಏಕಾಏಕಿ ವಾಪಸ್ ಬರ್ತಾ ಇದ್ದಾನೆ. ಪಾಪ ಪ್ರಜ್ಞೆ, ಸಾವಿರಾರು ಮಹಿಳೆಯರ ಶವವನ್ನು ನಾನು ಊತು ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಈ ಅವಧಿಯಲ್ಲಿ ಅಂದರೆ ಒಂದು 6 ತಿಂಗಳ ಅವಧಿಯಲ್ಲಿ, ಜೂನ್ ಹಿಂದೆ ಅಂದರೆ ಲಾಸ್ಟ್ ಇಯರಿಂದ ತೆಗೆದುಕೊಂಡ್ರೆ ಈ ಅವಧಿಯವರೆಗೂ ಕೂಡ ಏನೇನು ಡೀಟೇಲ್ಸ್ ಲಭ್ಯವಾಗುತ್ತೆ, ಬ್ಯಾಂಕ್ ಡೀಟೇಲ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಲ್ಕಾಗಿ ಯಾರಾದರೂ ಅಮೌಂಟನ್ನು ಕಳಿಸಿಬಿಟ್ಟಿದ್ದಾರಾ, ಕಳಿಸಿದ್ರೆ ಯಾವ ಉದ್ದೇಶಕ್ಕೆ ಅಂತ. 2 ತಿಂಗಳ ಹಿಂದೆ ಕೆಲಸಕ್ಕೆ ಅಂತ ಹೋಗಿದ್ದ ಮಾಸ್ಕ್ ಮ್ಯಾನ್ ಚೆನ್ನಯ್ಯ. 2ನೇ ಪತ್ನಿ ಮಲ್ಲಿಕಾ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. SIT ಅಧಿಕಾರಿಗಳು ವಿಚಾರಣೆ ಮಾಡಿ ಹೋಗಿದ್ದಾರೆ. ಶವಗಳ ಬಗ್ಗೆ ನನ್ನ ಜೊತೆ ಯಾವುದೇ ಚರ್ಚೆ ಮಾಡಿಲ್ಲ. ಸತ್ಯಮಂಗಲಕ್ಕೆ ನಾವು ಬಂದು 11 ವರ್ಷಗಳೇ ಆಯಿತು. 2 ತಿಂಗಳ ಹಿಂದೆ ಕೆಲಸಕ್ಕೆ ಅಂತ ಹೋದವನು ಬಂದಿಲ್ಲ. ನಾನು ಅದೇ ಹೇಳ್ತಾ ಇದ್ದೆ ನೋಡಿ, 2 ತಿಂಗಳ ಹಿಂದೆ ಅಂತ ಹೇಳಿದ್ರೆ ಈ ಇಶ್ಯೂ ಶುರುವಾಗಿದ್ದು 2 ತಿಂಗಳ ಹಿಂದೆನೇ ಅಂತಲೇ ಹೇಳಬೇಕು. ಅಂದರೆ ಈತ ಬಂದು ಕಂಪ್ಲೇಂಟ್ ಮಾಡಿದ್ದು ಇದೆಲ್ಲವೂ ಜೂನ್ ಆ ಥರ ಆಗಿದ್ರು, ಜೂನ್ ಜುಲೈಯಲ್ಲಿ ಆಗಿದ್ರು ಕೂಡ ಈತ ಕಂಪ್ಲೇಂಟ್ ಕೊಡಬೇಕು ಅಂತ ಓಡಾಡ್ತಾ ಇದ್ದಿದ್ದು, ಮತ್ತು ಅಲ್ಲಿದ್ದಂಥ ಒಂದಿಷ್ಟು ಹೋರಾಟಗಾರರನ್ನು ಭೇಟಿಯಾಗಿರುವಂಥದ್ದು, ಇದೆಲ್ಲವೂ ಕೂಡ ಸಡನ್ ಆಗಿ ನಡೆದಿರೋದಲ್ಲ. ಅದು ಎಲ್ಲವೂ ಪ್ಲ್ಯಾನಿಂಗ್ ಆಗಿರುತ್ತೆ. ಯಾರ ಹತ್ರ ಹೋಗಬೇಕು, ಹೇಗೆ ಹೋಗಬೇಕು. ಈಗ ಕಂಪ್ಲೇಂಟ್ ಏಕಾಏಕಿಯಾಗಿ ಒಂದು ಶೀಟಲ್ಲಿ ನಾನು ಇಷ್ಟು ಶವಗಳನ್ನು ಊತು ಹಾಕಿದ್ದೀನಿ ಅಂತ ಬರೆದು ಕೊಟ್ಟರೆ ಆಗುತ್ತಾ? ಸಾಕ್ಷಿ ಏನು ಅಂತ ಹೇಳಿದ್ರೆ ಅದಕ್ಕೊಂದು ಬುರುಡೆ ಬೇಕಾಗುತ್ತೆ ನಂಬಲಿಕ್ಕೆ. ಆ ಬುರುಡೆ ಎಲ್ಲಿದೆ ಅಂತ ಯಾರಾದರೂ ಪ್ಲ್ಯಾನ್ ಮಾಡಿದ್ರಾ? ಆ ಬುರುಡೆಯನ್ನು ತೆಗೆಯುವಂಥ ಸಂದರ್ಭದಲ್ಲಿ ಯಾರು ವಿಡಿಯೋ ರೆಕಾರ್ಡ್ ಮಾಡಿದ್ದು, ಅವ್ರು ಯಾರು, ಅವ್ರು ಯಾಕೆ ಬಂದಿದ್ರು, ಯಾಕೆ ಅಪ್ಪನಿಗೇನೆ ಬಂದು ಸಪೋರ್ಟ್ ಮಾಡಿದ್ರು, ಹೀಗೆ ಸಾಕಷ್ಟು ಪ್ರಶ್ನೆಗಳಿದೆ. ಆಯಿತು, ವಿಡಿಯೋ ತೆಗೆದ ನಂತರ ಅದನ್ನು ಇಷ್ಟರಿಂದ ಇಷ್ಟೇ ಅಂದರೆ ಮುಖ ಕಾಣಿಸ್ಬಾರ್ದು, ಕ್ಲೀನಾಗಿ ಆ ಬುರುಡೆಯನ್ನು ಹಿಂಗೆ ಎತ್ತುವಂಥದ್ದು, ಸಿನಿಮಾದಲ್ಲಿ ತೋರಿಸ್ತಾ ಇರಲ್ವಾ, ಒಂದು ರೀತಿಯಾಗಿ ಝೂಮ್ ಆಗಿ ತೋರಿಸ್ತಾರಲ್ವ ಬುರುಡೆಯನ್ನು, ಹಂಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ರೀತಿಯಾಗಿ ತುಂಬ ಚೆನ್ನಾಗಿ ಗೊತ್ತಿರೋರೇ ಈ ಕೆಲಸವನ್ನು ಮಾಡಿದ್ದಾರೆ.
ಕ್ಯಾಮ್ರಾವನ್ನು ಚೆನ್ನಾಗಿ ಯೂಸ್ ಮಾಡೋರೇ ಮಾಡಿದ್ದಾರೆ. ಹಾಗಾದರೆ ಅವರ ಇಂಟೆನ್ಷನ್ ಏನಾಗಿತ್ತು, ಅವ್ರಿಗೂ ಇವ್ರಿಗೆ ಏನು ಸಂಬಂಧ? ಈಗ ಒಂದಿಷ್ಟು ಪ್ರಶ್ನೆಗಳು ಬಂದೇ ಬರುತ್ತಲ್ವ. ಆಯಿತು, ಕೋರ್ಟ್ಗೆ ಬರ್ತಾನೆ, ಏಕಾಏಕಿಯಾಗಿ ಕೋರ್ಟ್ಗೆ ಬರ್ತಾನೆ, ಯಪ್ಪ ದುಡಿತಾ ಇದ್ದಿದ್ದೆ 10, 20, 30 ಸಾವಿರ ಅಂತ ತೆಗೆದುಕೊಳ್ಳಿ, ಲಾಯರ್ಗಳನ್ನು ಇಟ್ಕೊಂಡು ಬರ್ತಾನೆ ಅಂತ ಹೇಳಿದ್ರೆ ಹೇಗೆ ಸಂಪರ್ಕ ಸಿಕ್ತು? ಲಾಯರ್ಗಳ ಸಂಪರ್ಕ, ಲಾಯರ್ಗಳೇನು ಸುಮ್ಮನೆ ಬರ್ತಾರಾ? ಫೀಸ್ ಕೊಡಬೇಕಾ? ಅವರನ್ನು ಅರೇಂಜ್ ಮಾಡಿದ್ವು ಯಾರು? ಹೋಗಲಿ, ಹೇಗೆ ಸಿಕ್ಕರು? ಸಂಪರ್ಕ ಹೇಗೆ ಸಿಕ್ತು? ಈ ಎಲ್ಲ ಪ್ರಶ್ನೆಗಳು ಕೂಡ ಇದೆಯಲ್ವ. ಇದೀಗ ವಿಚಾರಣೆ ಆರಂಭ ಆಗಿದೆ. ಮತ್ತೊಂದು ಕಡೆ ಬಿಜೆಪಿ ಧರ್ಮಸ್ಥಳ ಚಲೋಗೆ ಈಗಾಗಲೇ ಕರೆಯನ್ನ ಕೊಟ್ಟಿದೆ. ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವೈ ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಧರ್ಮಸ್ಥಳದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ತೀವಿ, ಧರ್ಮ ಜಾಗೃತಿ ಮೂಡಿಸುವಂತಹ ಸಮಾವೇಶ, ನಾವು ಧರ್ಮಸ್ಥಳ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇಲ್ಲ. ವೈ ವಿಜಯೇಂದ್ರ ಅವರ ಹೇಳಿಕೆ ಇದು. ಇಡೀ ಪ್ರಕರಣವನ್ನ NIA ತನಿಖೆಗೆ ಕೊಡಲಿ ಅಂತ ಹೇಳಿ ಒತ್ತಾಯಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ವಿಜಯೇಂದ್ರ. ರಾಜ್ಯದ ಜನತೆಗೆ ಮತ್ತೆ ಭಕ್ತರಿಗೆ ಸರ್ಕಾರದ ಬಗ್ಗೆ ವಿಶ್ವಾಸನೂ ಬರ್ತದೆ. ಆ ರೀತಿ ಭಕ್ತರಲ್ಲಿ ವಿಶ್ವಾಸ ಬರ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನ ಈ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ತಡ ಮಾಡದೇನೆ ತತ್ಕ್ಷಣ ತೆಗೆದುಕೊಳ್ಬೇಕು ಅನ್ನುವ ಒತ್ತಾಯವನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಹಾಗಾಗಿ ಇದೇ ಒಂದು ಆಗ್ರಹವನ್ನ ಇಟ್ಕೊಂಡು ಸೆಪ್ಟೆಂಬರ್ 1ನೇ ತಾರೀಕು ಸೋಮವಾರ ಧರ್ಮಸ್ಥಳ ಚಲೋಗೆ ಇವತ್ತು ನಾವು ಕರೆಯನ್ನ ನೀಡ್ತಾ ಇದ್ದೇವೆ. ರಾಜ್ಯದ ಎಲ್ಲ ಸಮಸ್ತ ಹಿಂದೂ ಸಮಾಜಕ್ಕೆ ಈ ಮೂಲಕ ನಾನು ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ. ಧರ್ಮಸ್ಥಳ ಚಲೋ ಯಾವ ಸರ್ಕಾರದ ನಡವಳಿಕೆಯಿಂದ ಇವತ್ತು ಹಿಂದೂ ಭಾವನೆಗಳಿಗೆ ಧಕ್ಕೆ ಬಂದಿದೆ, ಈ ಸರ್ಕಾರಕ್ಕೆ ಕಿವಿ ಹಿಂಡ್ತಕ್ಕಂಥ ಕೆಲಸ ಆಗಬೇಕು. ಈ ಸರ್ಕಾರ ತತ್ಕ್ಷಣ ಇದನ್ನ ತನಿಖೆಗೆ NIA ಕೊಡಬೇಕು ಅನ್ನೋ ಆಗ್ರಹವನ್ನು ಇಟ್ಕೊಂಡು ಧರ್ಮಸ್ಥಳ ಚಲೋಗೆ ಇವತ್ತು ಕರೆಯನ್ನ ಕೊಡ್ತಾ ಇದ್ದೇವೆ. ಸೆಪ್ಟೆಂಬರ್ 1ನೇ ತಾರೀಕು ಧರ್ಮಸ್ಥಳದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಕೂಡ ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ರಾಜ್ಯದ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಿಂದ, ಎಲ್ಲ ವಿಧಾನಸಭಾ ಕ್ಷೇತ್ರ, ಎಲ್ಲ ಜಿಲ್ಲೆಗಳಿಂದ ದೊಡ್ಡ ಸಂಖ್ಯೆಯಲ್ಲಿ ಧರ್ಮಸ್ಥಳ ಚಲೋಗೆ ಬರ್ತಾರೆ. ಅವತ್ತು ಸೆಪ್ಟೆಂಬರ್ 1ನೇ ತಾರೀಕು ಲಕ್ಷ ಸಂಖ್ಯೆಯಲ್ಲಿ ಅವತ್ತು ಧರ್ಮಸ್ಥಳಕ್ಕೆ ಬಂದು ಈ ಒಂದು ನಮ್ಮ ಧರ್ಮಸ್ಥಳ ಚಲೋಗೆ ಬೆಂಬಲವನ್ನು ನೀಡ್ತಾರೆ ಅನ್ನುವ ಸಂಪೂರ್ಣ ಧರ್ಮಸ್ಥಳ ವಿಚಾರಕ್ಕೆ ಸದನದಲ್ಲಿ ಉತ್ತರವನ್ನ ಕೊಟ್ಟಿದ್ದೇನೆ. NIA ತನಿಖೆ ಅವಶ್ಯಕತೆ ಇಲ್ಲ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಇದು. ಧರ್ಮಸ್ಥಳ ವಿಚಾರದಲ್ಲಿ ರಾಜಕೀಯ ಮಾಡಬೇಡಿ, ಸತ್ಯ ಹೊರಬರಬೇಕು ಅಂತ SIT ರಚನೆ ಮಾಡಿದ್ದೇವೆ. ಹೇಳಿಕೆಗಳಿಂದ ಸತ್ಯ ಹೊರಬರಲ್ಲ, SIT ತನಿಖೆ ಆಗಲಿ. ಮೈಸೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಇದು. ನನಗನ್ನಿಸ್ತಾ ಇರ್ತಕ್ಕಂಥದ್ದು ನಮ್ಮ ತನಿಖೆ, ನಮ್ಮ SIT ಸಮರ್ಪಕವಾಗಿದೆ, ಸಮರ್ಥವಾಗಿದೆ. ಅವರು ಈಗ ಮಾಡ್ತಾ ಇದ್ದಾರೆ. NIA ಅವಶ್ಯಕತೆ ಇಲ್ಲ. ನಾವು ತನಿಖೆಯನ್ನ ಬಹಳ ಎಚ್ಚರಿಕೆಯಿಂದ ಹಿರಿಯ ಅಧಿಕಾರಿಗಳು ನಾವು ಮಾಡಿದ್ದೇವೆ, ಕಮಿಟಿ ಮಾಡಿದ್ದೇವೆ, ಅದು ಮಾಡ್ತಾರೆ. ನನಗನ್ನಿಸ್ತಾ ಇರ್ತಕ್ಕಂಥದ್ದು ನಮ್ಮ ತನಿಖೆ, ನಮ್ಮ SIT ಸಮರ್ಪಕವಾಗಿದೆ, ಸಮರ್ಥವಾಗಿದೆ. ಅವರು ಈಗ ಮಾಡ್ತಾ ಇದ್ದಾರೆ. NIA ಅವಶ್ಯಕತೆ